ನಾವಿವತ್ತು ತಾರೀಕು 5ನೇ ತಾರೀಕಲ್ಲಿದ್ದೇವೆ. ಬಹಳ ವಿಜೃಂಭಣೆಯಿಂದ ನಮ್ಮ ಬ್ರಹ್ಮಕಲಶ ನಡೀತಾ ಉಂಟು. ಅದೇ ರೀತಿಯಲ್ಲಿ ಇವತ್ತು ಈ ಪುಣ್ಯ ಸ್ಥಳದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಬಹಳ ವಿಶೇಷವಾಗಿ ನಡೀತಾ ಉಂಟು. ಇವತ್ತು ಈ ದಿನದ ನಮ್ಮ ದೀಪ ಪ್ರಜ್ವಲನವನ್ನು ನಮ್ಮ ಉಜಿರೆಯ ಸಂಚಾಲಕರು, ಬ್ರಹ್ಮಕಲಶ ಸಮಿತಿಯ ಸಂಚಾಲಕರಂತಹ ಮೋಹನ್ ಶೆಟ್ಟಿಗಾರ್, ಯಾಕಂತೇಳಿದ್ರೆ ಬಹಳ ಚಿಕ್ಕಂದಿನಲ್ಲಿ ಇಲ್ಲಿಯೇ ಹುಟ್ಟಿ ಬೆಳೆದವರವರು. ನಮಗೆ ಬಹಳ ಒಂದು ವಿಶೇಷವಾದಂತಹ ಅಭಿಮಾನದ ವ್ಯಕ್ತಿ ಕೂಡ ಹೌದು. ಅಂತೂ ಈ ಮೂರನೇ ಬ್ರಹ್ಮಕಲಶದಲ್ಲಿ ಅವರು ಪ್ರಧಾನ ಪಾತ್ರವನ್ನು ವಹಿಸಿದ್ದಾರೆ, ಪ್ರಧಾನ ಸಂಚಾಲಕರಾಗಿದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಸೇರಿಕೊಂಡದ್ದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತಾರೆ. ಯಾಕಂತೇಳಿದ್ರೆ ನಾವು ಅವರು ಪೂರ್ವವಾಗಿ ನಾವು ಕರೀಲಿಲ್ಲ, ಆದರೆ ಬಂದ ಕೂಡಲೇ ನಮಗೆ ಕಾಣಲಿ ಸಿಕ್ಕಿದ್ರು ಅವರು. ಹಾಗಾಗಿ ಇವತ್ತು ಈ ದೀಪ ಪ್ರಜ್ವಲನ ಅವರು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಬಾಲಕೃಷ್ಣಗೌಡರು ಅವರು ಕೂಡ ಉಜಿರೆಯ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರವರು, ಅವರು ಕೂಡ ನಮ್ಮಲ್ಲಿ ಸೇರಿಕೊಂಡಿದ್ದಾರೆ. ಅವರು ಕೂಡ ಉಜಿರೆಯವರು. ಹಾಗೆ ನಮ್ಮ ಲಕ್ಷ್ಮಣರು ಈ ಬ್ರಹ್ಮಕಲಶೋತ್ಸವ ಮತ್ತು ವಿಜಯಗೋಪುರದಲ್ಲಿ ಹಗಲಿರುಳು ದುಡಿದಂತಹ ವ್ಯಕ್ತಿ, ಅವರು ಕೂಡ ನಮ್ಮಲ್ಲಿ ಸೇರಿಕೊಂಡಿದ್ದಾರೆ. ಹಾಗೆ ನಮ್ಮ ಪ್ರಜಾ ಸಂಚಾಲಕರಂತಹ ರಾಮಚಂದ್ರ ಶೆಟ್ರು ಅವರು ನಮ್ಮಲ್ಲಿದ್ದಾರೆ. ಇವರೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಈ ದೀಪ ನಮ್ಮ ಹಾಗೆ ಅಧ್ಯಕ್ಷರಂತಹ ಪ್ರತಾಪ್ ಸಿಂಹ ನಾಯಕ್ ಅವರು ಬಂದಿದ್ದಾರೆ. ಅವರು ಆತ್ಮೀಯವಾಗಿ ಸ್ವಾಗತಿಸಿದ ಇವತ್ತಿನ ಈ ಶುಭ ಘಳಿಗೆಯಲ್ಲಿ ದೀಪ ಪ್ರಜ್ವಲನೆಯ ಮೂಲಕ ನಾವು ಇವತ್ತು ಈ ಅನ್ನ ಸಂತರ್ಪಣೆಯನ್ನು ಪ್ರಾರಂಭೋತ್ಸವವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಒಂದು ಜಯಕಾರ ಆಗಬೇಕು. ಓಂ ಶ್ರೀ ಜನಾರ್ದನ ಗೋವಿಂದಾನ್ ಗೋವಿಂದ, ಜನಾರ್ದನ ಸ್ವಾಮಿಯವರಿಗೆ ಗೋವಿಂದಾನ್ ಗೋವಿಂದ, ಶ್ರೀ ಜನಾರ್ದನ ಸ್ವಾಮಿಯವರಿಗೆ ಗೋವಿಂದಾನ್ ಗೋವಿಂದ. ಜನಾರ್ದನ ಸ್ವಾಮಿ ಕರುಣೆಯ ರೂಪನೇ. ಓಂ ಶ್ರೀ ಜನಾರ್ದನಾಯ ನಮಃ, ಓಂ ಶ್ರೀ ಜನಾರ್ದನಾಯ ನಮಃ. ಮಕ್ಕಳು ಒಂದಾಗಿ ನಿಂತಾಗ ನಿನ್ನ ನಾಮ ಸ್ಮರಣೆಯೇ ಮನೆತನದ ಭಾಗ. ಕುಟುಂಬದ ಬಂಧನ ಬಲಪಡಿಸುವ ಶಕ್ತಿ ನಿನ್ನ ಕೃಪೆಯಿಂದಲೇ ಉಳಿಯುತ್ತದೆ ಭಕ್ತಿ. ಸಂಕಟ ಬಂದಾಗ ಕೈ ಹಿಡಿಯುವವನೇ, ಸಂತೋಷದಲ್ಲಿ ಎಂದು ಜೊತೆಗಿರುವವನೇ. ಪೀಳಿಗೆಯಿಂದ ಪೀಳಿಗೆ ಹರಿಯುವ ಶ್ರೀ ಜನಾರ್ದನ ದೇವಸ್ಥಾನದ ಪುನರ್ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಈ ವಿಶೇಷ ಶುಭ ಸಂದರ್ಭದಲ್ಲಿ ಅನ್ನಬ್ರಹ್ಮನ ಆರಾಧನೆ, ಅನ್ನಪೂರ್ಣೇಶ್ವರಿಯ ಆರಾಧನೆ, ಇಲ್ಲಿ ಬಂದ ಭಕ್ತಾದಿಗಳಿಗೆ ಭೋಜನ ಪ್ರಸಾದ ನೀಡುವುದರ ಮೂಲಕ ಸತತವಾಗಿ ನಡೆಯುತ್ತಾ ಇದೆ. ಅತ್ಯಂತ ವ್ಯವಸ್ಥಿತವಾಗಿ ಭೋಜನ ಶಾಲೆ, ಪಾಕಶಾಲೆ ಎರಡೂ ಕಡೆ ಬಂದಂತಹ ಭಕ್ತರಿಗೆ ಸಂತೃಪ್ತಿಯನ್ನು ಉಣಬಡಿಸುವಂತಹ ವಿಶೇಷವಾದ ಪ್ರಯತ್ನವನ್ನು ಇಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಈ ಪಾಕಶಾಲೆ ಮತ್ತು ಭೋಜನ ಶಾಲೆಯ ಸಮಿತಿಯವರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಭೋಜನ ಶಾಲೆ ಮತ್ತು ಪಾಕಶಾಲೆ ಬಹುಶಃ ಯಾರು ಬಂದರೂ ಒಮ್ಮೆ ನೋಡುವಂತಹ ರೀತಿಯಲ್ಲಿ ಇಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸುವಾಗ ಅದೇ ಭಕ್ತಿ ಭಾವದಿಂದ ಸ್ವೀಕರಿಸ್ತಾ ಇದ್ದಾರೆ. ಒಂದೊಂದು ಅನ್ನದ ಅಗಳಲ್ಲಿಯೂ ಭಗವಂತ ನೆಲೆಸಿದ್ದಾನೆ. ಮನುಷ್ಯನಿಗೆ ಒಮ್ಮೆಗೆ ತೃಪ್ತಿ ಕೊಡಬಲ್ಲಂತಹ ವಿಶೇಷ ಶಕ್ತಿ ಈ ಭೋಜನ ಪ್ರಸಾದಕ್ಕಿದೆ. ಈ ಹಿನ್ನೆಲೆಯಲ್ಲಿ ಭಕ್ತರೆಲ್ಲ ಬಂದು ಇಲ್ಲಿ ಜನಾರ್ದನ ಸ್ವಾಮಿಯ ಸೇವೆ ಮಾಡ್ತಾ ಇಲ್ಲಿ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸುವಂಥದ್ದನ್ನು ನೋಡುವುದೇ ಒಂದು ಸಂತೋಷ, ಸಡಗರ, ಸಂಭ್ರಮ. ಧನ್ಯವಾದ.
ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಅಂಚೆ ಖುಷಿ ನೆಗ್ಲೆ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.